Dear student and respected viewer of this video, myself Dr. Patan Rakesh, Assistant Professor, Government First Grade College, Shikaripura. Today in this class, I am going to explain about planning of aged population. ಈ ಒಂದು ತರಗತಿಯಲ್ಲಿ ವೃದ್ಧರ ಒಂದು ಪಾಪ್ಯುಲೇಷನ್ ವೃದ್ಧರ ಜನಸಂಖ್ಯೆಯನ್ನು ಯೋಜನೆಗೊಳಿಸುವುದು ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ವೃದ್ಧರ ಜನಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಯೋಜನಾಬದ್ಧಗೊಳಿಸುವುದರಿಂದ ಒಂದು ವೃದ್ಧರ ಆರೈಕೆ ಮತ್ತು ಅವರ ಒಂದು ಆರೋಗ್ಯ ಸೇವೆಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಸೇವೆಯನ್ನು ನೀಡುವುದರಿಂದ ಹಿಡಿದು ದೇಶದ ಅಭಿವೃದ್ಧಿ, ಮಾನವ ಸಂಪನ್ಮೂಲದ ಸರಿಯಾದ ನಿರ್ವಹಣೆ ಈ ರೀತಿಯಾದಂತಹ ಒಂದು ಆಳವಾದಂತಹ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಫರೆನ್ಸ್ ಟು ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಎಲ್ಡರ್ ಪೀಪಲ್, and also we have to understand this concept with reference to nation development and proper utilization of human resource. It's only possible to understand in broader way. In-depth inquiry is needed. That is the reason in this class we have to understand the planning of aged population in depth understanding. In the introductory part, we came to know that United Nations, the share of older person, those aged 60 years and above in India population is projected to increase to nearly 20% in 2015, and the country said equipping people in earlier age cohorts will help them remain in good health and involved in the community throughout the aging process. ಸೊ ಇಲ್ಲಿ ವಿಶ್ವಸಂಸ್ಥೆಯ ಒಂದು ಅಂದಾಜಿನ ಪ್ರಕಾರ 2050 ಭಾರತದಲ್ಲಿ ವೃದ್ಧರ ಒಂದು ಜನಸಂಖ್ಯೆ ಪ್ರಮಾಣ ಈಗಿರುವುದಕ್ಕಿಂತ 20% ಹೆಚ್ಚಾಗಬಹುದು ಅಂತ ಒಂದು ಪ್ರಿಡಿಕ್ಷನ್ ಇದೆ, ಒಂದು ಅಂದಾಜಿದೆ. ಸೊ ಮತ್ತೆ ಇದನ್ನು ಕೂಡ ಒಂದ್ಸತಿ ದಿಸ್ ಈಸ್ ಆಲ್ಸೋ ಫ್ಯಾಕ್ಟ್ ದಟ್ ಇಫ್ ಯು ಪ್ರಿಪೇರ್ ಟು ಮ್ಯಾನೇಜ್ ಸಚ್ ಎ ಕೈಂಡ್ ಆಫ್ ಓಲ್ಡರ್ ಪರ್ಸನ್ ಇನ್ ಅಡ್ವಾನ್ಸ್, definitely it will helpful to older person to have good health and lead their remaining life happily. That is the reason in the introductory part we have to understand that planning of aged population, it is very essential and very important element which every nation have to give concentrate or give prominent importance to planning of aged population. And now we will switch on to very important concept, that is significance of planning in aged population. ಈ ರೀತಿಯಾದಂಥ ಒಂದು ವೃದ್ಧರ ಒಂದು ಜನಸಂಖ್ಯೆಯನ್ನು ಯೋಜನಾಬದ್ಧಗೊಳಿಸುವುದರ ಒಂದು ಮಹತ್ವವೇನು, ಯಾಕೆ ನಾವು ಈ ಒಂದು ವೃದ್ಧರ ಜನಸಂಖ್ಯೆಯನ್ನು ಅರಿತುಕೊಂಡೋದಕ್ಕೆ ಸರಿಯಾದ ರೀತಿಯಾದಂಥ ಯೋಜನಾಬದ್ಧವಾದಂತಹ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಮಹತ್ವವಿದೆ. ಆ ಕಾರಣಗಳಿಂದಾಗಿನೇ ನಾವು ಇವತ್ತು ಪ್ಲಾನಿಂಗ್ ಇನ್ ಏಜ್ಡ್ ಪಾಪ್ಯುಲೇಷನ್ ಅಂತಕ್ಕಂಥ ಒಂದು ಕಾರ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಅದರ ಮೊದಲನೇದು ಯಾವುದಪ್ಪ ಅಂದರೆ, ವಿ ಲೈವ್ ಇನ್ ಎ ವರ್ಲ್ಡ್ ವೇರ್ ಪೀಪಲ್ ಲೈವ್ ಲಾಂಗರ್ ದ್ಯಾನ್ ಎವರ್ ಬಿಫೋರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಏನಂದರೆ ಬಿಕಾಸ್ ಆಫ್ ಅಡ್ವಾನ್ಸ್ಡ್ ಮೆಡಿಕೇಶನ್ ಅಂಡ್ ಸರ್ವಿಸ್ ಅವೈಲಬಿಲಿಟಿ, the what we called the age of living of human being, it is increased. So that is the reason we have to plan first. ನಾವು ಅದಕ್ಕೋಸ್ಕರ ಅಂದರೆ ಇವತ್ತಿನ ದಿನ ಅವರು ಜೀವಿತಾವಧಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ದೊರಕಿರ್ತಕ್ಕಂಥ ವೈದ್ಯಕೀಯ ಸೇವೆಗಳಾಗಿರ್ಬೋದು ಮತ್ತು ಇನ್ನಿತರ ಸೇವೆಗಳಿಂದಾಗಿ ಅವರ ಒಂದು ಜೀವಿತಾವಧಿ ತುಂಬಾ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂದರೆ ಅವರ ಜೀವಿತಾವಧಿ ವಿಸ್ತಾರಗೊಳ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಬಹುಕಾಲ ಬದುಕ್ತಕ್ಕಂತಹ ಒಂದು ವೃದ್ಧಾಪ್ಯರ ಒಂದು ನಿರ್ವಹಣೆಯನ್ನು ಒಂದು ಯೋಜನಾಬದ್ಧಗೊಳಿಸೋದ್ರಿಂದ ಅವರಿಗೆ ಕೊಡ್ತಕ್ಕಂತಹ ಸೇವೆ ಮತ್ತು ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯಕ ಆಗ್ತದೆ. ದಟ್ ಈಸ್ ದ ರೀಸನ್ ಪ್ಲಾನಿಂಗ್ ಇನ್ ಏಜ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್.
And the share of population over the age of 60 is projected in increase from 8% to nearly 20% in 2050. This is, I already told that there is a prediction of United Nations, that is Indian aged population in the year of 2050, there is a probability to increase 8 to 20%. 2050 ಭಾರತದಲ್ಲಿ 60 ವರ್ಷ ಮೇಲ್ಪಟ್ಟವರ ಒಂದು ಸಂಖ್ಯೆ ಶೇಕಡ ಈಗಿರುವುದಕ್ಕಿಂತ 20% ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಂದು ಯುನೈಟೆಡ್ ನೇಷನ್ಸ್ ಹೇಳಿರೋದ್ರಿಂದ ವಿ ಶುಡ್ ಪ್ಲಾನ್ ಸಚ್ ಎ ಕೈಂಡ್ ಆಫ್ ಏಜ್ಡ್ ಪಾಪ್ಯುಲೇಷನ್ ಇನ್ ಅಡ್ವಾನ್ಸ್. ದಟ್ ಈಸ್ ದ ರೀಸನ್ ಏಜ್ಡ್ ಪಾಪ್ಯುಲೇಷನ್, ದ ಪ್ಲಾನಿಂಗ್ ಇನ್ ಏಜ್ಡ್ ಪಾಪ್ಯುಲೇಷನ್, ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಫಂಕ್ಷನ್. Then the percentage of the senior citizen in India's population has been growing at the increasing rate in recent years, and then trend is like to continue. ಸೊ ಭಾರತದಲ್ಲಿ ಈ ಮೇಲೆ ಹೇಳಿರ್ತಕ್ಕಂಥ ಪಾಯಿಂಟನ್ನೇ ಮತ್ತೆ ಬೇರೆ ವೇದಲ್ಲಿ ರಿಪೀಟ್ ಮಾಡ್ಬೇಕಾಗ್ತದೆ. ಏನಂತಂದ್ರೆ ಈ ದಿನೇ ದಿನೇ ಏಜ್ಡ್ ಪಾಪ್ಯುಲೇಷನ್ ರೇಟು ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ರೀಸನ್ ಈಸ್ ವೆರಿ ಕ್ಲಿಯರ್ ದಟ್ it is because of availability of advanced medical facility compared to earlier days. That is the reason the life expectancy of the older person and rate of increasing of older person in the year of when we predict in the year of 2015, it is gradually increased. That is the reason to handle such a huge population, we have to conduct planning process with reference to aged population. Then fulfilling the needs of services and social protection for the senior citizens, protection of their rights and enabling them to contribute in the developmental process. This is very important one. For two factor clearly mentioned in this point, that is to provide a all-round oriented services to older person, planning is needed. Second one is, if you want to involve the older person in national building activity, then also there is a essential factor that we should maintain planning in aged population. Then another important thing is that emphasizing that aging is irreversible and inevitable. This is very important one. ಒಂದು ಓಲ್ಡ್ ಏಜ್ ಅಂತಕ್ಕಂಥದ್ದು ನಾವು ಅದಕ್ಕೆ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಲೇಬೇಕು ಒಂದು ಒಳ್ಳೆ ಯೋಜನಾಬದ್ಧ ಕಾರ್ಯಕ್ರಮಗಳ ಮೂಲಕ. ಯಾಕಪ್ಪ ಅಂತಂದ್ರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಹ್ಯಾಪನ್ಸ್ ಇನ್ ಎವ್ರಿ ಇಂಡಿವಿಜುವಲ್ಸ್ ಲೈಫ್. ಸೊ ಆಸ್ ಪರ್ ಇಂಡಿವಿಜುವಲ್ ಕನ್ಸರ್ನ್ ಅಂಡ್ ಆಸ್ ಪರ್ ನೇಷನ್ ಕನ್ಸರ್ನ್, one should have a planning in aged. ಸೊ ಈ ವೃದ್ಧಾಪ್ಯ ಅಂತಕ್ಕಂಥದ್ದು ಅದನ್ನ ನಿರ್ಬಂಧಿಸಕ್ಕಾಗಲ್ಲ, ಮತ್ತೆ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದು ವ್ಯಕ್ತಿಗತವಾಗಿರ್ಬೋದು ಅಥವಾ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು. ಅದಕ್ಕೋಸ್ಕರ ವೈಯಕ್ತಿಕವಾಗಿ ಆಗಲಿ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತಾಗಲಿ ವೃದ್ಧರ ಜನಸಂಖ್ಯೆ ಕುರಿತು ಒಂದು ಯೋಜನೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು ತುಂಬಾನೇ ಒಂದು ಅವಶ್ಯಕವಾದಂಥ ಕಾರ್ಯ ಆಗಿರ್ತದೆ. We must better equip people in earlier age groups so that they remain in good physical and mental health and continue their involvement in family and community through the aging process. So it is already told in different mannerism, that is, if we people maintain planning in handling the aged population, definitely it will boost the physical and psychological health of the older person, and it will boost the living status of a older person. Then strong partnership between civil society, community and families are necessary to complement the action taken by government. ಸೊ ಒಂದು ನಾಗರಿಕ ಸಮಾಜದಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು ವೃದ್ಧರ ಒಂದು ಜೀವನ ಮಟ್ಟ ಉನ್ನತವಾಗಿಗೊಳಿಸಬೇಕೆ ಈ ರೀತಿಯಾದಂತಹ ವೃದ್ಧರ ಜನಸಂಖ್ಯೆಯನ್ನು ಯೋಜನಾಬದ್ಧಗೊಳಿಸುವುದರಿಂದ ಸಹಾಯಕ ಆಗ್ತದೆ ಅಂತಂದು. And another very important thing is that planning of aged focused on 3 priorities areas: older persons and development, advancing health and well-being into old age, and ensuring enabling and supportive environments. This point is very important to understand the importance of planning in handling aged population, because
if you have a planning in aged population, it should helpful to three issues. First one is it will helpful to involve the older person in nation building activity or developmental activity of the nation. Second thing, that advancing health and well-being in old age. So if you want to maintain well-being and enhance the health of the older person, it should be comes under planning with reference to aged population. And another very important thing, that if we have to ensure the older person rights, we have to ensure the environment which older person living happily and very supportive mannerism, we should plan in handling the aged population. That is the reason this point is very important to understand the significance of the given concept, that is planning in aged population. ದೆನ್ ಸೊ ಅದು ಕನ್ನಡದಲ್ಲಿ ಏನಪ್ಪ ಅಂತಂದರೆ, ನಾವು ಈ ವೃದ್ಧರ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ನಾವು ಒಂದು ಯೋಜನಾಬದ್ಧಗೊಳಿಸಿ ಆ ಯೋಜನೆ ಪ್ರಕಾರ ವೃದ್ಧರ ಜನಸಂಖ್ಯೆನ ನಾವು ನಿರ್ವಹಿಸೋದ್ರಿಂದ, ಹ್ಯಾಂಡಲ್ ಮಾಡೋದ್ರಿಂದ ನಮಗೆ 3 ಬೆನಿಫಿಟ್ಗಳು ಸಿಗ್ತವೆ. ಒಂದೇದು ಏನಂತಂದರೆ, ವೃದ್ಧರ ಒಂದು ಸೇವೆಯನ್ನು ನಾವು ರಾಷ್ಟ್ರೀಯ ನಿರ್ಮಾಣ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬಳಸಿಕೊಳ್ಳಕ್ಕೆ ಅನುಕೂಲ ಆಗ್ತದೆ, ಮತ್ತು ವೃದ್ಧರ ಆರೋಗ್ಯ ಮತ್ತು ಉತ್ತಮ ಜೀವನವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಮತ್ತು ವೃದ್ಧರ ವಾಸ ಮಾಡ್ತಕ್ಕಂತಹ ಪರಿಸರದ ಒಂದು ಉತ್ತಮವಾದಂಥ ಪರಿಸರ ದೊರಕಿಸಿಕೊಡೋದು ಖಾತ್ರಿಗೊಳಿಸಲಿಕ್ಕೂ ಕೂಡ ನಮಗೆ ಈ ರೀತಿಯಾದಂತಹ ಒಂದು ಯೋಜನಾಬದ್ಧಗೊಳಿಸುವಿಕೆ ಅವಶ್ಯಕವಾಗಿರ್ತದೆ. ಈ ನಿಟ್ಟಿನಲ್ಲಿ ಪ್ಲಾನಿಂಗ್ ಆಫ್ ಏಜ್ಡ್ ಫೋಕಸ್ಡ್ ಆನ್ ದೀಸ್ 3 priority of areas. Then we need timely action based on the existing global framework and ensure that action should not fall behind the demographic trend. This is very important one. If you want to meet the older person needs with reference to the existing global framework, and also it ensures a demographical trend if we planning in handling the aged population. ಜಾಗತಿಕವಾಗಿರ್ತಕ್ಕಂಥ ವೃದ್ಧರ ವಿಷಯದ ಕುರಿತಾಗಿ ಮತ್ತು ಜಾಗತಿಕವಾಗಿ ವೃದ್ಧರ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಇತ್ತೀಚಿನ ಎಲ್ಲ ಒಂದು ಚಲನಾತ್ಮಕತೆಯನ್ನು, ಡೈನಮಿಕ್ಸ್ನ ವ್ಯವಸ್ಥಿತವಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದರೆ ವಿ ಶುಡ್ ಹ್ಯಾವ್ ಎ ಪ್ಲಾನ್ ವಿತ್ ರೆಫರೆನ್ಸ್ ಟು ಏಜ್ಡ್ ಪಾಪ್ಯುಲೇಷನ್. ಸೊ ದಿಸ್ ಈಸ್ ಅಬೌಟ್ ಪ್ಲಾನಿಂಗ್ ಇನ್ ಏಜ್ಡ್ ಪಾಪ್ಯುಲೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.